ಶಾಲೆ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರ ಬಗ್ಗೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ ಇದೆ. ಅದರಲ್ಲೂ ಶೌಚಾಲಯದ ಬಗ್ಗೆ ಕಡ್ಡಾಯವಾದಂತ ಕಾನೂನು ಇದೆ. ಆದಾಗ್ಯೂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟವನ್ನು ಅನುಭವಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ. ಗದಗ ತಾಲೂಕಿನ ಹೊಂಬಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯ ಇಲ್ಲದ ಕಾರಣ ವಿದ್ಯಾರ್ಥಿಗಳ ಗೋಳು ಹೇಳತೀರದಾಗಿದೆ. ರಾಜ್ಯ ಹೆದ್ದಾರಿಗೆ ಈ ಪ್ರೌಢಶಾಲೆ ಹೊಂದಿಕೊಂಡಿದೆ. ಹಾಗಾಗಿ ವಿದ್ಯಾರ್ಥಿಗಳು ಮೂತ್ರ ವಿಸರ್ಜನೆಗೆ ಹೆದ್ದಾರಿಯನ್ನ ದಾಟಿಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಅಲ್ಲಿ ಇದೆ. ಇನ್ನು ಹೆದ್ದಾರಿಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಟವನ್ನ ನಡೆಸುತ್ತೆ. ಸಾವಿರಾರು ವಾಹನಗಳು ಓಡಾಡೋದ್ರಿಂದ ಮಕ್ಕಳು ರಸ್ತೆ ದಾಟುವಾಗ ಏನಾದ್ರೂ ಅವಘಡ ಸಂಭವಿಸಿದ್ರೆ ಅದಕ್ಕೆ ಹೊಣೆ ಯಾರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸ್ಥಳೀಯರು ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿನಿಯರಿಗಾಗಿ ಶೌಚಾಲಯ ಇದ್ದು ಇಲ್ಲದಂತಾಗಿದೆ. ಇಲ್ಲಿನ ಅವ್ಯವಸ್ಥೆಯಿಂದ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕ ಸಿಬ್ಬಂದಿಗಳು ಸಹ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಶೌಚಾಲಯ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಹಾಗೂ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತರಲಾಗಿದೆಯಂತೆ. ಆದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಗಮನ ವಹಿಸ್ತಾ ಇಲ್ಲ, ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಪ್ರೌಢಶಾಲೆ ಹೊಂಬಳ ಇದರಲ್ಲಿ ಹೈಸ್ಕೂಲು 98ರೊಳಗೆ ಪ್ರಾರಂಭ ಆಯಿತು. ಪ್ರಾರಂಭ ಆದ 2-3 ವರ್ಷಕ್ಕೆ ಮಕ್ಕಳಿಗೆ ಒಂದು ಶೌಚಾಲಯ ಮಾಡಿದ ಮೇಲೆ ಅದು 4 ವರ್ಷ ಆಗಿ ಹೋಯಿತು. ತಗಡು ಹಾರೋದು, ಹೀಗಾಗಿ ಅಲ್ಲಿಂದ ಗಂಡು ಹುಡುಗರಿಗೆ ಶೌಚಾಲಯ ಇಲ್ಲ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಅನುಕೂಲತೆ ಐತಿ. ಪಿಂಕ್ ಶೌಚಾಲಯ ಕಟ್ಟಿದ್ದಾರೆ. ಈ ಗಂಡು ಹುಡುಗರು ಈಗ ಶಾಲೆ ಮಗ್ಗಲಕ್ಕೆ ದೊಡ್ಡ ಹೈವೇ ಇರೋದ್ರಿಂದ 24 ಅವರ್ಸ್ ಗಾಡಿ ಅಡ್ಡಾಡ್ತಿರ್ತಾವೆ. ಹುಡುಗರು ಆ ಕಡೆ ಒಂದಕ್ಕೆ ಹೋಗಿ ಬರಬೇಕಂದ್ರೆ ಭಾಳ ಪ್ರಾಬ್ಲಮ್ ಐತಿ. ಅಕಸ್ಮಾತ್ ಏನಾದರೂ ಅವಘಡ ಸಂಭವಿಸ್ತು ಅಂದ್ರೆ ಅದಕ್ಕೆ ಹೊಣೆ ಯಾರು ಅನ್ನೋದು ಭಾಳ ಪ್ರಾಬ್ಲಮ್ನಿಂದ ಐತಿ. ಅದಕ್ಕೆ NRG ಒಳಗೆ ಅದನ್ನು ಮಾಡೋಕ್ಕೆ ತಯಾರಿಲ್ಲ ಅಂತ ಅವರು ನಮಗೆ ಸಬಬ್ ಹೇಳಿದರು. NRG ಒಳಗೆ ರೊಕ್ಕ ಬರಂಗಿಲ್ಲ ಅನ್ನೋದಕ್ಕೆ ಅವರು ಮಾಡಿಲ್ಲ. ಇದನ್ನೇ ಹೇಳ್ತಾರೆ ಅವರು. PDO ಅವರು ಅದನ್ನೇ ಹೇಳೋದು. ಎಷ್ಟೊತ್ತಿದ್ರೂ ಇದು ರೋಡ್ ದಾಟೇ ಹೋಗಿ ಮಕ್ಕಳು. ಸರ್ಕಾರಿ ಪ್ರೌಢಶಾಲೆ ಹೊಂಬಾಳ ಇದರ ಹಿರಿಯ ಶಿಕ್ಷಣ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಮ್ಮ ಶಾಲೆಗೆ ಅಲ್ಲಿ ಶೌಚಾಲಯ ಭಾಳ ದಿವಸ ನಂತರ ನಾವು ನಮ್ಮ ಪಂಚಾಯತಿಯವ್ರಿಗೆ ಒಂದು ಲೆಟ್ರ್ ಕೊಟ್ಟಿದ್ದು ಆಗಲಿ 2-3 ಸಲ. ನಮ್ಮ ಶಾಲೆ ಮುಂದೆ ನ್ಯಾಷನಲ್ ಹೈವೇ ಇದೆ. ಮಕ್ಕಳು ಏನು ಮಾಡ್ತಾರೆ, ಅಲ್ಲಿ ಹೋಗ್ಲಿಕ್ಕಾಗಲೇ ಸ್ಪೆಷಲಿ ಶೌಚಾಲಯ ಮಳೆ ಬಂದಾಗ ಅಲ್ಲಿ ನೀರು ನಿಲ್ತದೆ, ಅವರು ಹೊರಗೆ ಹೋಗ್ತಾರೆ ಸರ್. ಅವರು ಅವಾಗ ಏನಾಗ್ತದೆ, ನನಗೆ ಹೆದರಿಕೆ ಅಂದರೆ ಆ ಹೈವೇನಲ್ಲಿ ಭಾಳಷ್ಟು ಗಾಡಿ ಅಡ್ಡಾಡ್ತಾರೆ. ಮಕ್ಕಳ ಜೀವಕ್ಕೆ ಏನು ಕುತ್ತಾಗ್ಬಿಡೋದು ನಂದು ಒಂದೇ ನನ್ನ ಆಶಯ. ಅವರು ಅದಕ್ಕೆ ನಂದು ಒಂದು ಕಳಕಳಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಂದು ಶೌಚಾಲಯ ನಂಗೆ ನೀವು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ. ಫಾರೂಕ್, ಇನ್ನು ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ವಿದ್ಯಾರ್ಥಿಗಳು ಶೌಚಾಲಯಕ್ಕೆ ಹೋಗಬೇಕು ಅಂದ್ರೆ ಹೆದ್ದಾರಿಯನ್ನ ದಾಟ್ಕೊಂಡು ಹೋಗಬೇಕಾಗಿರುವಂತ ಅನಿವಾರ್ಯತೆ ಇದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಏನಾದ್ರೂ ಅಪಘಾತಗಳು ಅವಘಡಗಳು ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ಅಂತ ಹೇಳಿ ಸ್ಥಳೀಯರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಅಥವಾ ಗಮನಕ್ಕೆ ತಂದಿದ್ರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ, ಹೇಗೆ ಅಂತ ಹೇಳಿ? ದೇವದಾಸ್, ಏನಂದ್ರೆ ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ ಇದು. ಇದು ಒಂದು ಸರ್ಕಾರಿ ಪ್ರೌಢಶಾಲೆ ಆಗಿದ್ದು ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ಒಂದು ಕಟ್ಟುನಿಟ್ಟಿನ ಆದೇಶ ಕೂಡ ಇದೆ, ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಅನ್ನುವಂಥದ್ದು. ಆದ್ರೆ ಇದು ಸರ್ಕಾರಿ ಪ್ರೌಢಶಾಲೆ ಆದ್ರೆ ಇಲ್ಲೇನೆ ಮೂಲಭೂತ ಸೌಕರ್ಯದ ಒಂದು ದೊಡ್ಡ ಕೊರತೆ ಎದ್ದು ಕಾಣ್ತಾ ಇದೆ. ಈಗಾಗಲೇ ಗಂಡು ಮಕ್ಕಳಿಗೆ ಶೌಚಾಲಯ ಇಲ್ಲದೆ ಇರೋದ್ರಿಂದ ಶಾಲೆಯ ಗೇಟ್ಗೆ ಏನಿದೆ ರಾಜ್ಯ ಹೆದ್ದಾರಿ ಹಾದು ಹೋಗುವಂಥದ್ದು, ಆ ಹೆದ್ದಾರಿಯನ್ನ ದಾಟ್ಕೊಂಡು ಹೊರಗಡೆ ಬಯಲು ಶೌಚಕ್ಕೆ ಅಲ್ಲಿಯ ವಿದ್ಯಾರ್ಥಿಗಳು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ವಿದ್ಯಾರ್ಥಿನಿಯರಿಗೆ ಅದೇ ಸ್ಕೂಲ್ನಲ್ಲೇ ಕಾಂಪೌಂಡ್ ಒಳಗಡೆ ಒಂದು ಪಿಂಕ್ ಶೌಚಾಲಯ ಇದೆ. ಆದ್ರೆ ಅದು ಇದ್ದು ಇಲ್ಲದಂತೆ, ಒಳಗಡೆ ನೀರಿನ ವ್ಯವಸ್ಥೆ ಇಲ್ಲ, ಅದು ಇದ್ದು ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಅದು ಇದೆ. ಜೊತೆಗೆ ಇರ್ತಕ್ಕಂತ ಅಲ್ಲಿ ಶಿಕ್ಷಕ ವೃಂದಕ್ಕೆ ಅವ್ರಿಗೂ ಸಹ ಅಲ್ಲಿ ಒಂದು ಶೌಚಾಲಯ ಇಲ್ಲದೆ ಇರೋ ಕಾರಣ ಸುಮ್ನೆ ನೆಪಕ್ಕೆ ಒಂದೇನೋ ಒಂದು ಮರೆಗೋಡೆ ರೀತಿಯಲ್ಲಿ ಇರ್ತಕ್ಕಂತ ಒಂದು ಕಟ್ಟಡದಲ್ಲಿ ಶಿಕ್ಷಕರಿಂದ ಶೌಚಕ್ಕೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ ಅಂತಕ್ಕಂಥದ್ದನ್ನ ಅಲ್ಲಿಯ ಶಿಕ್ಷಕರು ವ್ಯಕ್ತಪಡಿಸ್ತಾರೆ. ಜೊತೆಗೆ ಅಲ್ಲಿಯ ಗ್ರಾಮಸ್ಥರು ಕೂಡ
ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ನಾವು ಈಗಾಗಲೇ ಅವ್ರ ಗಮನಕ್ಕೂ ತಂದಿದ್ದೀವಿ. ಆದ್ರೆ ಕಳೆದ 2-3 ವರ್ಷಗಳಿಂದ ಈಗಾಗಲೇ ಇದು ಶಾಲೆ ಪ್ರಾರಂಭವಾಗಿ 8-10 ವರ್ಷಗಳಿಂದ ಇದೇ ರೀತಿ ಒಂದು ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಆದ್ರೆ ಅದಕ್ಕೆ ಈ ತನಕ ಪರಿಹಾರ ಮಾತ್ರ ಸಿಕ್ತಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಆರೋಪ. ಹಾಗಾಗಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಯಾವುದೇ ರೀತಿ ಈ ತನಕ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಇನ್ಮೇಲಾದ್ರೂ ಇಲ್ಲಿನ ವಿದ್ಯಾರ್ಥಿಗಳಿಗೆ ಒಂದು ಶೌಚಾಲಯ ನಿರ್ಮಾಣ ಮಾಡಿ ಮುಂದೆ ಆಗುವಂತ ಅವಘಡಗಳನ್ನ ತಪ್ಪಿಸಬೇಕು ಅನ್ನುವಂಥದ್ದು ಒಂದು ದೊಡ್ಡ ಮಾತು ದಿವ್ಯದಾಸ್. ಓಕೆ ಫಾರೂಕ್, ಇನ್ನು ಸರ್ಕಾರಿ ಶಾಲೆಗೆ ಮಕ್ಕಳು ಹೆಚ್ಚಾಗಿ ಹೋಗೋದಿಲ್ಲ ಅನ್ನುವಂತಹ ಒಂದು ವಾದ ಕೂಡ ಇದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ಇನ್ನು ಆ ಮಕ್ಕಳು ಶಾಲೆಗೆ ಹೋಗೋದಕ್ಕಾಗುತ್ತಾ ಅಂತ ಹೇಳಿ ಯಾಕೆ ಅಧಿಕಾರಿಗಳು ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ? ಇನ್ನಾದ್ರೂ ಎಚ್ಚೆತ್ಕೊಳ್ತಾರಾ ಅಂತ ಹೇಳಿ? ಹೌದು ದಿವ್ಯದಾಸ್, ಏನಂದ್ರೆ ಈಗ ಸುದ್ದಿ ಬಂದ ಮೇಲೆ ಆದ್ರೂ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನೋಂಥದ್ದು ನಾನು ಕಾದು ನೋಡ್ಬೇಕಾಗಿದೆ. ಈಗಾಗಲೇ ಅಲ್ಲಿ 100ರಿಂದ 150 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥದ್ದು. ಸರ್ಕಾರಿ ಪ್ರೌಢಶಾಲೆ ಆದ್ರೂ ಕೂಡ ವಿದ್ಯಾರ್ಥಿಗಳ ಕೊರತೆ ಏನಲ್ಲಿ ಕಂಡು ಬರ್ತಾ ಇಲ್ಲ. ಆದ್ರೆ ಮೂಲಭೂತ ಸೌಕರ್ಯನೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.